ನಮಸ್ಕರಿಸಿ ಹಾಗೂ ತಾಯಂದಿರಿಗೆ ನಮಸ್ಕರಿಸಿ ನಾನು ಒಂದೆರಡು ಮಾತನಾಡ ಬಯಸ್ತೇನೆ. ಏನಪ್ಪ ಅಂತಂದ್ರೆ ಈಗ ನಾವು 10 ಸ್ಟ್ರೈಕ್ ಮಾಡಿ ಭಾಳ ತ್ರಾಸಿಂದ ಬಂದು ಲಾಸ್ಟ್ ನಮ್ಮ ಗುರುಜಿ ಶಶಿಕಾಂತ್ ಗುರುಜಿ ಆಯ್ತು, ಮತ್ತು ಚಿನ್ನಪ್ಪ ಪೂಜಾರಿ ಆಯ್ತು, ಮತ್ತು ಸಂಜು ಹಾವಣವ್ರು ಆಯ್ತು. ನಮ್ಮ ತಾಲೂಕಿನ ಎಲ್ಲ ರೈತರು ಭಾಳ ಒಳ್ಳೆ ರೀತಿಯಿಂದ ತ್ರಾಸನ್ನು ಮಾಡ್ಯಾರು. ನಮ್ಮ ಊರಿನ ರೈತ ಸಂಘ ಇಲ್ಲದಲ್ಲೂ ಸಕಟ ಎಲ್ಲರೂ ಬಂದು ಭಾಳ ಸ್ಕೋಪ್ ಮಾಡ್ಯಾರು. ಮತ್ತು ಅವ್ರಿಗೆಲ್ಲರಿಗೂ ನಮಸ್ಕರಿಸಿ ಮತ್ತು ಊರಿನ ಯಾವ ರಾಜಕೀಯ ಇಲ್ಲ, ಯಾವ ಮತ ಭೇದ ಇಲ್ಲ, ಯಾವ ಜಾತಿ ಇಲ್ಲ, ಯಾವ ಪಂಗಡ ಇಲ್ಲ. ಅದಕ್ಕೇನೈತಿ ಎಲ್ಲಾರು ಏನೇ ಇದ್ರು ಅನುಕೂಲ ಮಾಡಿ ಬಿಟ್ಟು ಹೋಗ್ತಾರೆ ಹೇಳಿ ನನ್ನ ಮಾತು ಗ್ರಾಮ ದೇವತೆಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ನಮಸ್ಕಾರ. ನಾ ಏನಪ್ಪಾ ಏನು ಅಂದ್ರೆ ಇವತ್ತ 9 ದಿವಸ ಆತು. ಇನ್ನತ್ತಕ್ಕ ನಮ್ಗ ರೈತ ಇದ ಮಾಡಿರ್ಕಿಲ್ಲ, ರೈತರಿಗೆ ಯಾರು ಏನೋ ಒಟ್ಟ ಕಾಳಜಿನ ಇರಕಿಲ್ಲ ಅವ್ರಿಗೆ. ಏನಪ್ಪಾ ಅಂದ್ರ ಕಬ್ಬಿನ ಬಿಲ್ ಸಲ ಕೂತಿದ್ವಿ ಎಲ್ಲಾರು ನಾವ. ಇವತ್ತ ಲಾಸ್ಟ್ ಮಾಡಿ ಇವತ್ತ 3,300 ರೂಪಾಯಿ ಕೊಡ್ತೇವತ್ತ ಇವತ್ತು ಮಾಡಿರು. ಹೆಂಗಪ್ಪ ಅಂದ್ರ ರೈತ ಹೋರಾಟದಿಂದ ಆಗೈತಿ. ಅದೇನು ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿ ಆಗೈತಿದ. ಯಾವ ರಾಜಕ್ಕಿಲ್ಲ, ಯಾವ ಜಾತಿ ಇಲ್ಲ ಇದ್ರಾಗ. ಮತ್ತ ಎಲ್ಲಾ ಸಂಘಟನೆದವ್ರು ನಮ್ಗ ಬಾಳ ಇದ ಮಾಡ್ರಿ, ಏನ ಸಹಾಯ ಮಾಡ್ರಿ. ಯಾಕಂದ್ರ ಎಲ್ಲಾರು ರೈತರ ಅದಾರು, ಎಲ್ಲಾರಿಗೂ ಅನ್ನಿಲ್ಲದ ನಡೆಯೋಲ್ಲ. ಇನ್ನ ಏನ್ ಬೇಕಾದ್ರೆ ನಡೀತಿ, ಆದ್ರ ಅನ್ನಿಲ್ದ ಯಾರು ಬದುಕಕ್ ಸಾಯ್ತಿಲ್ಲ. ಅಂದ ಕಿಶಿಂದ ಎಲ್ಲಾ ಮಠದ ಗುರುಜಿಗಳಾತು, ಆಮೇಲೆ ನೌಕರಸ್ಥರು ಕೆಲವರು ಬಂದ್ರು, ಆಮೇಲೆ ಇವರ ವಕೀಲ ಸಂಘಟನೆ ಆಯ್ತು, ನಮ್ಮ ಮಾಜಿ ಸೈನಿಕರಾಯ್ತು, ಮಾಜಿ ಉಳಿದ ಪೊಲೀಸರು ಎಲ್ಲಾರು ನಮಗ್ ಬಾಳ ಸಹಾಯ ಮಾಡ್ರು. ಆಮೇಲೆ ಪೊಲೀಸರು ನಮಗ್ ಬಾಳ ಬಾಳ ಇದರಿಂದ ನೋಡ್ಕೊಂಡ್ರು. ಯಾರಿಗೇನ ಅನ್ಯಾಯ ಮಾಡ್ಲಿಲ್ಲ, ಯಾರು ಹಿಡಿದು ಅಂತದೇನ್ ಮಾಡ್ಲಿಲ್ಲ. ಮತ್ತ ಎಲ್ಲಾ ನಮ್ಮ ಗುರುಜಿಗಳಿಂದ ನಮ್ಗ ಅಗದಿ ಇದರಿಂದ ಪ್ರೀತಿಯಿಂದ ಬಂದ ನಾವ್ ಯಾರಿಗೂ ನಾವು ಬಾ ಅಂತ ಹೇಳಿರ್ಕಿಲ್ಲ. ಅವ್ರ ಬಂದ್ ಕಿಸಿಂದ ಮಠದಾಗ ನಾವು ಕುತ್ತಿ ಮಾಡೋತಿ. ನಾವೇನ್ ನೋಡ್ತಿನ್ನಂಗಿಲ್ಲ. ನಾವು ರೈತರಿದ್ರನ್ನ ನಾವು ಬದುಕವ್ರ, ರೈತರಿಂದ ನಾವು ಬರವ್ರ. ಮತ್ತ ಉಳ್ಕೆದವ್ರ ನಮ್ಗೆ ಯಾರು ಬೇಕಾಗಿಲ್ಲ. ಹಿಂಗ ಅನ್ಸ್ಕೊಂಡ್ ಕೊಟ್ಟ ನಮ್ಗೆ ಅಗದಿ ಉತ್ತಮ ಬೇರೆ ಒಂದು ಪರಿಶೀಲಿತ ಕೈಗೊಳ್ಳುವಂತೆ ಮಾಡಿದ್ರು. ನಮಸ್ಕಾರ. ಹಸಿರು ಸೇನೆಗೆ ಜಯವಾಗಲಿ, ನಂಜುಂಡ ಸ್ವಾಮಿ ಅವ್ರಿಗೆ ಜಯವಾಗಲಿ. ಮುಂದೆ ಬಾ ಪ್ರೇಕ್ಷ, ಮುಂದೆ ಬಾ. ಮುಂದೆ ಪ್ರೇಕ್ಷ ಮುಂದೆ